ಬಿಗ್ ಬಾಸ್ ಸೀಸನ್ 11ರ 13ನೇ ವಾರದ ಕ್ಯಾಪ್ಟನ್ ಆಗಿ ಭವ್ಯ ಗೌಡ ಇದೀಗ ಮೋಸ ಮಾಡಿ ಸಿಕ್ಕಿಬಿದ್ದಿದ್ದಾರೆ. 14ನೇ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುವ ಭವ್ಯ ಗೌಡ ಈಗ ಮೋಸ ಮಾಡಿ ಮತ್ತೊಮ್ಮೆ ಕ್ಯಾಪ್ಟನ್ ಆಗಿದ್ದಾರೆ. ಲೆಕ್ಕಾಚಾರ ನೋಡಿದ್ರೆ ಭವ್ಯ ಬಿಗ್ ಬಾಸ್ ಮನೆಯಲ್ಲಿ 3 ಸಲ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿದ ಮೇಲೆ ಸ್ಪರ್ಧಿಗಳಲ್ಲಿ ಚರ್ಚೆ ಶುರುವಾಗ್ತದೆ. ಇಡೀ ಮನೆ ಗೊಂದಲದಲ್ಲಿರುವಾಗ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷಿ ಸಮೇತ ಸ್ಪಷ್ಟನೆ ಕೊಡ್ತಾರೆ. ಭವ್ಯ ತಂಡ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗುತ್ತೆ. ಬಿಗ್ ಬಾಸ್ ಹೇಳುವ ಗೊಂಚಲಿನಿಂದ ಬಾಲ್ ತೆಗೆದುಕೊಂಡು ಟಾಸ್ಕ್ನಿಂದ ಹೊರ ಇಡಲು ಇಷ್ಟಪಡುವ ಸ್ಪರ್ಧಿಯ ಡಬ್ಬಕ್ಕೆ ಬಾಲ್ ಹಾಕಬೇಕು. ಮತ್ತೊಮ್ಮೆ ಬಿಗ್ ಬಾಸ್ ಹೇಳುವಾಗ ಗೊಂಚಲಿನಿಂದ ಬಾಲ್ ತೆಗೆದು ಟಾಸ್ಕ್ನಲ್ಲಿ ಉಳಿದುಕೊಳ್ಬೇಕಾಗಿರುವ ಸ್ಪರ್ಧಿಯ ಡಬ್ಬಕ್ಕೆ ಬಾಲ್ ಹಾಕಬೇಕು. ಇಲ್ಲಿ ಪ್ರತಿಯೊಬ್ಬರು ಬಿಗ್ ಬಾಸ್ ಹೇಳುವ ಗೊಂಚಲಿನಿಂದ ಬಾಲ್ ತೆಗೆದುಕೊಳ್ತಿದ್ರೆ, ಭವ್ಯ ಮಾತ್ರ ಮತ್ತೊಂದು ಗೊಂಚಲಿನಿಂದ ಬಿದ್ದಿರುವ ಬಾಲ್ನ ತೆಗೆದುಕೊಂಡು ತಮ್ಮ ಡಬ್ಬಕ್ಕೆ ಹಾಕಿ ಟಾಸ್ಕ್ ಗೆಲ್ತಾರೆ. ಬಾಲ್ ಎಲ್ಲಿಂದ ಬಂದು ಹೇಗೆ ಬಂತು ಅಂತ ಉಸ್ತುವಾರಿಗಳು ಪ್ರಶ್ನೆ ಮಾಡಿದ್ರೂ ಭವ್ಯ ಬಳಿ ಉತ್ತರ ಇರಲಿಲ್ಲ. ಮನೆ ಮಂದಿ ಚರ್ಚೆ ಮಾಡುವಾಗ ಈ ರೀತಿ ಮಾತನಾಡಬೇಡಿ ರಜತ್, ನಾನು ಗೆದ್ದಿರುವವಳು, ತಪ್ಪಾಗಿ ಕಾಣಿಸ್ತೀನಿ ಎಂದು ಭವ್ಯ ಮನೆ ಮಂದಿ ಸುಮ್ಮನಿರಿಸಿದ್ದಾರೆ. ಈ ಟಾಸ್ಕ್ನ ದೃಶ್ಯವನ್ನು ಜಿಯೋ ಸಿನಿಮಾ ಆ್ಯಪ್ನಲ್ಲಿ ವೀಕ್ಷಕರು ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಬಿಗ್ ಬಾಸ್ ಹೇಳಿರೋದನ್ನು ಫಾಲೋ ಮಾಡದೆ ಭವ್ಯ ಗೌಡ ಕ್ಯಾಪ್ಟನ್ ಆಗಿದ್ದಾರೆ ಎಂದು ಮೊದಲ ಸಲ ಭವ್ಯ ಕ್ಯಾಪ್ಟನ್ ಆದಾಗ ತ್ರಿವಿಕ್ರಮ್ ಸಹಾಯ ಮಾಡಿದ್ರು. 2ನೇ ಸಲ ಮೋಸ ಆಟವಾಡಿ ಇಡೀ ತಂಡವನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕರೆದುಕೊಂಡು ಹೋಗಿ ಭವ್ಯ ಕ್ಯಾಪ್ಟನ್ ಆದರು. ಈಗ ಬಾಲ್ನಲ್ಲಿ ಮೋಸ ಮಾಡಿ 3ನೇ ಸಲ ಕ್ಯಾಪ್ಟನ್ ಆಗಿದ್ದಾಳೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗ್ತಿದೆ. ಉಗ್ರಂ ಮಂಜು ಇಷ್ಟು ದಿನ ಕಂತ್ರಿ ಅಂದ್ಕೊಂಡಿದ್ವಿ, ಆದರೆ ನಿಜವಾದ ಕುತಂತ್ರಿ ಭವ್ಯ ಅಂತ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಇಂದು ಸುದೀಪ್ ಅವರು ಭವ್ಯಗೆ ತರಾಟೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಭವ್ಯ ಅವರು ನಿಯಮವನ್ನು ಮೀರಿ ಆಡಿದ್ದರಿಂದ ಸುದೀಪ್ ಅವರು ಭವ್ಯ ಅವರನ್ನ ಕ್ಯಾಪ್ಟನ್ ಪಟ್ಟದಿಂದ ಕೆಳಗಿಳಿಸಬಹುದು ಅಂತ ಕೆಲವು ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.